ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಆಫೀಸ್ ಅಸಿಸ್ಟೆಂಟ್ ಅಂತ 500 ಪ್ಲಸ್ ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿದೆ, ಕಾಲ್ ಫಾರ್ಮ್ ಆಗಿದೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬ್ಯಾಂಕ್ ಆಫ್ ಬರೋಡಾ ರಿಕ್ವೈರ್ಮೆಂಟ್ 2025 ಅಂದ್ರೆ 2025ರಲ್ಲಿ ಈ ಒಂದು ಅರ್ಜಿಗೆ ಕರೆದಿದ್ದಾರೆ. 500 ಪೋಸ್ಟ್ಗಳಿವೆ. ಯಾವ ಪೋಸ್ಟ್ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಅಂತ. ಎಲ್ಲಿ? ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಇಲ್ಲಿ ನೋಡ್ಕೋಬಹುದು, ಬ್ಯಾಂಕ್ ಆಫ್ ಬರೋಡಾ ವೇಕೆನ್ಸಿ ನೋಟಿಫಿಕೇಶನ್. ನಂಬರ್ ಆಫ್ ಪೋಸ್ಟ್ 500 ಇದೆ. ಜಾಬ್ ಲೊಕೇಶನ್ ಆಲ್ ಇಂಡಿಯಾ. ಮತ್ತೆ ಯಾವ್ಯಾವ ಡಿಸ್ಟಿಕ್ ಅಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇವೆ, ಕರ್ನಾಟಕದಲ್ಲಿ ಎಷ್ಟು, ಅಸ್ಸಾಂ, ಗುಜರಾತ್, ಬಿಹಾರ್, ಆಂಧ್ರ ಪ್ರದೇಶ್ ಎಲ್ಲ ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲಿಯೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮ್ಗೆ ಈಸಿಯಾಗಿ ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಇದರ ಫುಲ್ ಈ ಒಂದು ಜಾಬ್ ಡೀಟೇಲ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನ ತಿಳ್ಕೊತೀರಾ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಜಾಬ್ ಲೊಕೇಶನ್ ಆಲ್ ಇಂಡಿಯಾ. ಪೋಸ್ಟ್ ಆಫೀಸ್ ಪೋಸ್ಟ್ ನೇಮ್ ಏನಪ್ಪಾ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಅಂತ. ಮತ್ತೆ ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ 20,000ದಿಂದ 40,000ವರೆಗೂ ಪರ್ ಮಂತ್, ತಿಂಗಳಿಗೆ ಇರುತ್ತೆ. ಮತ್ತೆ ಇದರ ವೇಕೆನ್ಸಿ ಡೀಟೇಲ್ಸ್ ಯಾವ ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇವೆ ಅಂತ ನೋಡ್ತಾ ಹೋದ್ರೆ, ಆಂಧ್ರ ಪ್ರದೇಶದಲ್ಲಿ 22, ಅಸ್ಸಾಂನಲ್ಲಿ 4, ಬಿಹಾರ್ನಲ್ಲಿ 23, ಚಂಡೀಗಢ್ನಲ್ಲಿ 1. ಇದೇ ರೀತಿಯಾಗಿ ಎಲ್ಲ ಒಂದು 30 ಡಿಸ್ಟಿಕ್ದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಯಾವ ಸ್ಟೇಟ್ಗೆ ಹಾಕ್ಬೇಕು ಅಂತ ನೋಡ್ಕೊಳ್ಳಿ. ಇದು ಸ್ಟೇಟ್ ವೈಸ್, ಇದು ಸೆಂಟ್ರಲ್ ಗೌರ್ಮೆಂಟ್. ಬ್ಯಾಂಕ್ ಆಫ್ ಬರೋಡಾ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಅದಕ್ಕೆ ಸ್ಟೇಟ್ ವೈಸ್ ಹೈಯರ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ 31, ಸ್ವಲ್ಪ ಜಾಸ್ತಿನೇ ಇವೆ. ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಉಳಿದ ಎಲ್ಲಾ ಸ್ಟೇಟ್ಗಳಿಗೂ ಮಿಕ್ಕಿದ ಎಲ್ಲಾ ಸ್ಟೇಟ್ಗಳಿಗೂ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಇವೆ. ಅದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಇನ್ನ ಅತಿ ಹೆಚ್ಚಾಗಿ ಬಂದ್ಬಿಟ್ಟು ಗುಜರಾತ್ ನಲ್ಲಿ 80 ಪೋಸ್ಟ್ಗಳು ಖಾಲಿ ಇವೆ. ಗುಜರಾತ್ ನಲ್ಲಿ ಅತಿ ಹೆಚ್ಚಿವೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ 31 ಪೋಸ್ಟ್ ಖಾಲಿ ಇವೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು, ಇದರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್ ಏನು, ಮತ್ತೆ ಇದಕ್ಕೆ ಫೀಸ್ ಎಷ್ಟು, ಅಪ್ಲಿಕೇಶನ್ ಫೀಸು ಎಲ್ಲ ಒಂದು ಡೀಟೇಲ್ಸ್ ನ ನೋಡೋದಾದ್ರೆ, ಇದಕ್ಕೆ ಯಾರ್ಯಾರೆಲ್ಲ 10th ಪಾಸ್ ಮಾಡಿದ್ದಾರೆ, ಯಾರ್ಯಾರೆಲ್ಲ 10th ಪಾಸ್ ಆಗಿದ್ದಾರೆ ಆಸ್ ಪರ್ BOB ಆಫಿಷಿಯಲ್ ನೋಟಿಫಿಕೇಶನ್ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದವರು ಹೇಳಿರೋ ಪ್ರಕಾರ 10th ಯಾವುದೇ ಒಂದು ಯೂನಿವರ್ಸಿಟಿ ಬೋರ್ಡ್ ಸ್ಟೇಟ್ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ರು, ಸ್ಟೇಟ್, CBSE, ICSE ಯಾವುದೇ ಒಂದು ಬೋರ್ಡ್ ಮುಖಾಂತರ 10th ಪಾಸ್ ಆಗಿದ್ರೆ ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಏಜ್ ಲಿಮಿಟ್ ಮಿನಿಮಮ್ ಆಗಿ 18 ಇಯರ್ಸ್ ಆಗಿರ್ಬೇಕು. 10th ಪಾಸ್ ಆದ್ರೆ ಮತ್ತೆ ಸೆಕೆಂಡ್ ಇಯರ್ ಕೂಡ ಪಾಸ್ ಆಗಿರ್ಬೇಕು. ಏನಕ್ಕಪ್ಪ ಅಂದ್ರೆ 18 ಇಯರ್ಸ್ ಆಗೋದು ಯಾವಾಗ ಅಂದ್ರೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ್ಮೇಲೆನೆ 18 ಇಯರ್ಸ್ ಆಗಿರುತ್ತೆ. ಮತ್ತೆ ಮ್ಯಾಕ್ಸಿಮಮ್ 26 ಇಯರ್ಸ್ ವರೆಗೂ, 18 to 26 ಇಯರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಮತ್ತೆ ಯಾರ್ಯಾರೆಲ್ಲ 18 to 26 ಇರೋರು 10th ಪಾಸ್ ಆಗಿದೆ ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಮೇ 1ರಿಂದ ಇದು ಸ್ಟಾರ್ಟ್ ಆಗಿದೆ. ಇನ್ನು 1 ಮಂತ್ ವರೆಗೂ ಇದನ್ನ ನಾವು ಅಪ್ಲೈ ಮಾಡ್ಬೋದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಇವಾಗ 26 ಅಂತ ಇದೆಯಲ್ಲ, 29 ವರೆಗೂ ನಡೆಯುತ್ತೆ OBC ಅವರಿಗೆ. ಮತ್ತೆ SC/ST ದವರಿಗೆ 5 ವರ್ಷ, 26 ವರ್ಷ ಅಂತ ಹೇಳಿದ್ದಾರೆ. ಇನ್ನೂ ಒಂದು 5 ವರ್ಷ ಅಂದ್ರೆ 31 ವರ್ಷದವರೆಗೂ OBC ಅಂದ್ರೆ SC/ST ದವರು ಅಪ್ಲೈ ಮಾಡ್ಬೋದು. ಇನ್ನ PWD ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಅವ್ರಿಗೆ 10 ಇಯರ್ಸ್ ಅಂದ್ರೆ 36 ಇಯರ್ಸ್ ವರೆಗೂ ನಡೆಯುತ್ತೆ ಏಜು. ಅಪ್ಲಿಕೇಶನ್ ಫೀಸ್ SC/ST ದವರಿಗೆ 100 ರೂಪೀಸ್ ಇದೆ. ಮತ್ತೆ ಜನರಲ್ ಮತ್ತೆ OBC ಅದರ್ ಕ್ಯಾಂಡಿಡೇಟ್ಸ್ಗೆ EWSಗೆ 600 ಇದೆ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಮುಖಾಂತರ ನಾವು ಫೋನ್ ಪೇ, ಗೂಗಲ್ ಪೇ ಯಾವುದಾದ್ರ ಮುಖಾಂತರ ನಾವು ಪೇಮೆಂಟ್ ಮಾಡಿಬಿಟ್ಟು ನಮ್ಮ ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಅಲ್ಲಿವರೆಗೂ ಅಪ್ಲಿಕೇಶನ್ ಕಂಪ್ಲೀಟ್ ಆಗಲ್ಲ. ಸೆಲೆಕ್ಷನ್ ಪ್ರೋಸೆಸ್ ಲಿಸ್ಟ್ ಬಿಡ್ತಾರ ಅಂತ ಕೇಳಿದೆ, ಇಲ್ಲ. ಇದರಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ. ಆನ್ಲೈನ್ ಟೆಸ್ಟ್ ಬರೆದ್ಬಿಟ್ಟು ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದ್ಮೇಲೆನೆ ಜಾಬು. ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂದ್ರೆ,
First, all go through the BOB requirement official notification through ensure candidate fulfill eligibility. ಅಂದ್ರೆ BOB ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಇದರ ಲಿಂಕ್ ಇಲ್ಲಿ ಕೆಳಗಡೆ ಅಪ್ಲೈ ಆನ್ಲೈನ್ ಅಂತ ಇರುತ್ತಲ್ಲ, ಡೈರೆಕ್ಟ್ ಕ್ಲಿಕ್ ಕೇರ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ಬ್ಯಾಂಕ್ ಆಫ್ ಬರೋಡಾ ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ತೀವಿ. ಇದರ ಲಿಂಕ್ ನಿಮ್ಗೆ ಡೌನ್ಲೋಡ್ ಅಂದ್ರೆ ನಿಮ್ಗೆ ಸಿಗೋದಕ್ಕೆ ಈಸಿ ಆಗ್ಲಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು ಎಲಿಜಿಬಿಲಿಟಿ ಮತ್ತೆ ಮೋಡ್ ಆಫ್ ಪೇಮೆಂಟ್ ಮತ್ತೆ ಯಾವ ರೀತಿಯಾದಂತ ಒಂದು ಸೆಲೆಕ್ಷನ್ ಪ್ರೋಸೆಸ್, ಆನ್ಲೈನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಅಂತ ಗೊತ್ತಾಯ್ತು. ಇದಕ್ಕೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅಂದ್ರೆ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಕೋಬಹುದು ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಡೇಟು 3 ಅಂದ್ರೆ ಮೇ 3ಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ 23 ಮೇ ವರೆಗೂ ಲಾಸ್ಟ್ ಡೇಟ್ ಇದೆ. ಮತ್ತೆ ಎಡಿಟ್ ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ಮಿಸ್ ಆಗಿದ್ರೆ 23 ಇಂದ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದ್ರೆ ಜೂನ್ 7 ವರೆಗೂ ನಮಗೆ ಚಾನ್ಸ್ ಇರುತ್ತೆ ಏನೇ ಒಂದು ಎಡಿಟ್ ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ. ಮತ್ತೆ ಏನಾದ್ರೂ ಅಪ್ಲಿಕೇಶನ್ ಅಲ್ಲಿ ಕರೆಕ್ಷನ್ ಇದ್ರೆ ಆನ್ಲೈನ್ ಪೇಮೆಂಟ್ಗೆ ಏನು ಎಕ್ಸ್ಟ್ರಾ ಡೇಟ್ ಕೊಟ್ಟಿರಲ್ಲ, ನೋಡ್ಕೋಬಹುದು ನೀವಿಲ್ಲಿ. 3 to 23 ಮೇ ವರೆಗೂ ನಾವು ಅಷ್ಟರಲ್ಲಿ ಪೇಮೆಂಟ್ ಮಾಡಬೇಕು. ಅಷ್ಟರೊಳಗೆ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಸಿಗುತ್ತೆ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 6 ಕಾಲಮ್ ಇದೆ. ಮೊದಲನೇದಲ್ಲಿ ಬೇಸಿಕ್ ಇನ್ಫೋ, ನಿಮ್ ಫುಲ್ ನೇಮ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಫುಲ್ ನೇಮ್ ಹಾಕ್ಬೇಕು. ಕನ್ಫರ್ಮ್ ಫಸ್ಟ್ ನೇಮ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಶರಣ್ ಬಿರಾದರ್ ಅಂತಿದ್ರೆ ಶರಣ್ ಫಸ್ಟ್ ನೇಮ್ ಶರಣ್ ಅಂತ ಹಾಕ್ಬೇಕು. ಕನ್ಫರ್ಮ್ ಫಸ್ಟ್ ನೇಮ್ ಅಂದ್ರೆ ಅದೇ ತಿರ್ಗಾ ಹಾಕ್ಬೇಕು. ಮಿಡಲ್ ನೇಮ್ ಅಂದ್ರೆ ಫಾದರ್ ನೇಮ್, ಕನ್ಫರ್ಮ್ ಮಿಡಲ್ ನೇಮ್ ಅಂದ್ರೆ ನಿಮ್ಮ ಫಾದರ್ ನೇಮ್ ಇನ್ನೊಂದ್ಸಲಿ ಹಾಕ್ಬೇಕು. ಲಾಸ್ಟ್ ನೇಮ್ ಅಂದ್ರೆ ನಿಮ್ಮ ಸರ್ ನೇಮ್, ಕನ್ಫರ್ಮ್ ಲಾಸ್ಟ್ ನೇಮ್ ಅಂದ್ರೆ ಎಲ್ಲ ಎರಡೆರಡು ಸಲ ಹಾಕ್ಬೇಕು. ಫುಲ್ ನೇಮ್ ಅಂದ್ರೆ ಆಟೋಮೆಟಿಕ್ ಆಗಿ ಇದೆಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ಬಾಕ್ಸ್ ಅಲ್ಲಿ ನಿಮ್ಮ ಫುಲ್ ನೇಮ್ ಬಂದ್ಬಿಡುತ್ತೆ. ಮತ್ತೆ ಫೋನ್ ನಂಬರ್ ಹಾಕಿ ಅಲ್ಟರ್ನೇಟ್ ಫೋನ್ ನಂಬರ್, ಕನ್ಫರ್ಮ್ ಫೋನ್ ನಂಬರ್ ಅಂದ್ರೆ ಅದೇ ತಿರ್ಗಾ ಯಾವ ಫೋನ್ ನಂಬರ್ ಹಾಕಿರ್ತೀರಲ್ಲ ಅದೇ ತಿರ್ಗಾ ಫೋನ್ ನಂಬರ್ ಹಾಕಿ. ಇನ್ನು ನೆಕ್ಸ್ಟ್ ಅಲ್ಟರ್ನೇಟ್ ಫೋನ್ ನಂಬರ್ ಅಂದ್ರೆ ಒಂದು ಎಮರ್ಜೆನ್ಸಿ ಫೋನ್ ನಂಬರ್ನ ಹಾಕಿ, ಇಮೇಲ್ ಐ ಡಿ ಹಾಕಿ. ಮತ್ತೆ ಕನ್ಫರ್ಮ್ ಇಮೇಲ್ ಐ ಡಿ ಅಂದ್ರೆ ತಿರ್ಗಾ ಅದೇ ಇಮೇಲ್ ಐ ಡಿ ಹಾಕಿ. ಇಲ್ಲಿ ಏನ್ ಕ್ಯಾಪ್ಚಾ ಕಾಣ್ತಿದೆಯಲ್ಲ ಇದನ್ನ ಈ ಬಾಕ್ಸ್ ಅಲ್ಲಿ ಹಾಕಿ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಇರುತ್ತೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ಕೇಳ್ತಾರೆ, ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅದನ್ನ ಫಿಲ್ ಮಾಡಿ. ಮತ್ತೆ ಪ್ರಿವ್ಯೂ ಅಂದ್ರೆ ಒಂದ್ಸಲಿ ಅಪ್ಲಿಕೇಶನ್ ಹಾಕಿದ್ದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ಡೈರೆಕ್ಟ್ ಪೇಮೆಂಟ್ ಆದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುತ್ತೆ. ಪೇಮೆಂಟ್ ಆಗೋವರೆಗೂ ಸಕ್ಸಸ್ ಆಗಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನೋ ಒಂದು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಡೌಟ್ಸ್ ಇದ್ರೆ, ಅಕಸ್ಮಾತ್ ಏನೋ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ, ನಿಮ್ಗೆ ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ಇಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಾನು ನೋಡ್ತೀನಿ, ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಹಾಕ್ಬೋದು ಅಂತ. ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.